ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಅಲ್ಲ, ಏನ್ ವಿಷಯ ಇರ್ಬೋದು ನೀನೇ ಹೇಳು. ನನಗ್ ಗೊತ್ತಿಲ್ಲಪ್ಪ. ನಿನಗ್ ಗೊತ್ತಿಲ್ದೆ ಹೆಂಗೆ? ಬಾಲರಾಜಿಗ್ ಬಲ್ಗೈ ಬಂಟಿ ನೀನು, ಗೊತ್ತಿಲ್ವಾ ನಿನಗೆ? ಯಾಕೆ? ನೀ ಸೂಪರ್ವೈಸರ್ ತಾನೆ, ನಿನಗ್ ಗೊತ್ತಿರ್ಬೇಕಲ್ವಾ, ಹೇಳು. ಓಹೋ, ಕೌಂಟ್ರು? ಹೌದು. ಇರ್ಲಿ ಅಣ್ಣ, ಧ್ರುವ ಬಂದಿಲ್ವಾ? ಧ್ರುವ ಬಂದಿದ್ದಾನೆ. ಹಾಗಾದ್ರೆ ಏನಾದ್ರೂ ಇಂಪಾರ್ಟೆಂಟ್ ವಿಷಯನೇ ಇರ್ಬೇಕು. ಅಲ್ಲಿ ಯಾವ್ದೋ ಮೇಡಮ್ ಇದಾರಲ್ಲ, ಅವ್ರನ್ನೇ ವಿಚಾರಿಸೋಣ, ನಡೀರಿ. ಬನ್ನಿ. ಸೌಪರ್ಣಿಕಾ. ಹಾರಿ. ಮೇಲೆ ಗೆಸ್ಟ್ ರೂಮ್ ರೆಡಿ ಇದೆ ಅಲ್ಲ? ಎಲ್ಲ ರೆಡಿ ಇದೆ ರೀ. ಅವಳು ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ. ಅವಳು ಇರೋವರೆಗೂ ಏನು ಕೊರತೆ ಆಗ್ಬಾರ್ದು. ಡೋಂಟ್ ವರಿ, ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ನೀವ್ ಆರಾಮಾಗಿರಿ. ಮಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಮಾಮ್, ಏನಾದ್ರು ಗೆಸ್ಟ್ ಬರ್ತಿದಾರಾ? ಯಾಕೆ? ಅಲ್ಲ, ಕೆಲ್ಸದವ್ರು ಗೆಸ್ಟ್ ರೂಮ್ ಕ್ಲೀನ್ ಮಾಡ್ತಿದ್ರು, ಅದಕ್ಕೆ ಕೇಳ್ದೆ. ಪುಷ್ಪಕ್, ಆ ರಂಗಮಣಿ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಸತ್ಯವತಿಗೆ ಹೇಳಿದ್ದೀನಿ. ಮೈಸೂರಿಂದ ಬರ್ತಾ ಇದ್ದಾಳೆ, ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ. ಓ, ಓಕೆ. ಇಸ್ ಇಟ್? ಹೌದು ಕಣೋ, ಅವ್ರಿಗೋಸ್ಕರನೇ ಗೆಸ್ಟ್ ರೂಮ್ ರೆಡಿ ಮಾಡಿಸಿದ್ದು. ಓ, ಓಕೆ. ಪುಷ್ಪಕ್, ನೀನಿವತ್ತು ಆಫೀಸ್ಗೆ ಹೋಗೋದು ಬೇಡ, ಇಲ್ಲೇ ಇರು. ಯಾಕೆ ಡ್ಯಾಡ್? ಪುಷ್ಪಕ್, ಸತ್ಯವತಿ ಹತ್ರ ಕೇಸ್ ವಿಚಾರ ಮಾತಾಡಬೇಕು, ನೀನಿದ್ರೆ ಚೆನ್ನಾಗಿರುತ್ತೆ. ಡ್ಯಾಡ್, ಆ್ಯಕ್ಚುಲಿ ಅದು ಇವತ್ತು ಆಫೀಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಹಾಗಾಗಿ ನಾನು ಹೋಗಲೇಬೇಕು. ಪುಷ್ಪಕ್, ಅಂಥ ಇಂಪಾರ್ಟೆಂಟ್ ಕೆಲಸ ಏನೋ ಇದೆ ನಿನಗೆ? ಮಾಮ್, ಇವತ್ತು ಆಫೀಸಲ್ಲಿ ಎಲ್ಲ ಸ್ಟಾಫ್ಗೂ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿಸಿದ್ದೀನಿ, ಹಾಗಾಗಿ ನಾನು ಹೋಗಲೇಬೇಕು. ಡ್ಯಾಡ್, ಅದೇನೇ ವಿಷಯ ಇದ್ರೂ ನಾವು ಸಂಜೆ ಮಾತಾಡೋಣ, ಓಕೆನಾ? ಸೌಪರ್ಣಿಕಾ, ಸತ್ಯವತಿ ಬಂದ್ಲು ಅನ್ಸತ್ತೆ. ಹಾಯ್ ಸತ್ಯ. ಹಾಯ್ ರಾಜೇಂದ್ರ. ಹಾಯ್ ಸೌಪರ್ಣಿಕಾ. ಹಾಯ್ ಸತ್ಯ, ಹೇಗಿದ್ಯಾ? ನಾನ್ ಆರಾಮ್, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೆಲೋ ಪುಷ್ಪಕ್. ಹೆಲೋ ಆಂಟಿ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಬಾ, ಒಳಗ್ ಬಾ. ಬನ್ನಿ ಮಾಮ್. ಡ್ರೈವರ್, ಲಗೇಜ್ ತಗೊಂಬಂದ್ಬಿಡಪ್ಪ. ಸತ್ಯ, ಕೇಸ್ ಬಗ್ಗೆ ತುಂಬಾ ಟೆನ್ಷನ್ ಇತ್ತು. ಈ ಕೇಸ್ನ ನೀನೇ ತಗೊಂಡಿದ್ದು ತುಂಬಾ ಖುಷಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ರಾಜೇಂದ್ರ, ಆ ಸ್ಮಗ್ಲಿಂಗ್ ಗ್ರೂಪ್ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ. ಅವ್ರಿಗೆ ಮರಣದಂಡನೆ ಕೊಡ್ಸಿದ್ಮೇಲೆ ನಾನು ಇಲ್ಲಿಂದ ಹೊರಡೋದು. ರೀ, ಅವಳ ಮನೆಗ್ ಬಂದ ತಕ್ಷಣ ಕೆಲ್ಸದ ವಿಚಾರವಾಗಿ ಮಾತಾಡ್ತಿದ್ದೀರಲ್ಲ. ಸತ್ಯ, ನೀನ್ ಹೋಗಿ ರೆಸ್ಟ್ ಮಾಡು, ನಾನ್ ತಿಂಡಿ ರೆಡಿ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ರಾಯ್ತು. ಪುಷ್ಪಕ್, ಸತ್ಯನ್ಗೆ ರೂಮ್ ತೋರಿಸ್ಬಿಡು. ಶೋರ್ ಡ್ಯಾಡ್. ಬನ್ನಿ ಆಂಟಿ. ರಾಜೇಂದ್ರ, ಯಾಕೆ ನನ್ನನ್ನ ಗೆಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ಯಾ? ಇದು ನಮ್ಮನೆ ಥರಾನೆ, ನಾನೆಲ್ಲ ನೋಡ್ಕೊಳ್ತೀನಿ. ಪಾಪ ಅವನು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀಯಾ ಹೇಳು? ಸರಿ ಆಂಟಿ. ಬಾಯ್. ಸಿ ಯು ಡ್ಯಾಡ್. ಸಿ ಯು ಮಾಮ್. ಬಾಯ್ ಪುಷ್ಪಕ್. ನರ್ತನ, ಬಾ ರೂಮ್ಗೆ ಹೋಗೋಣ. ಸತ್ಯ, ನೀನ್ ಹೋಗಿರು. ಇವ್ರೇನೋ ನರ್ತನ ಜೊತೆ ಕಂಪನಿ ವಿಷಯವಾಗಿ ಮಾತಾಡ್ಬೇಕಂತೆ. ನರ್ತನ ಆಮೇಲೆ ಬರ್ತಾಳೆ. ಸರಿ. ರೀ, ಸತ್ಯವತಿ ಹತ್ರ ಪುಷ್ಪಕ್ ಮತ್ತೆ ನರ್ತನ ಮದ್ವೆ ವಿಚಾರನ ಹೇಳ್ಬಿಡ್ಬೇಕಿತ್ತು. ಹೇಗೋ ಅವರಿಬ್ರು ಮನೇಲೇ ಇದ್ರು ಇವತ್ತು. ಸೌಪರ್ಣಿಕಾ, ಪುಷ್ಪಕ್ ಎದುರುಗಡೆ ಇದನ್ನೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನರ್ತನ ಬಗ್ಗೆ ಅವನ ಒಪಿನಿಯನ್ ಏನು ಅಂತ ಹೇಳಿಲ್ಲ. ನಾನು ನೇರವಾಗಿ ಸತ್ಯವತಿ ಹತ್ರ ಮಾತಾಡಿ ಅವ್ನು ನೆಗೆಟಿವ್ ಒಪಿನಿಯನ್ ಕೊಟ್ಟಾಗ ಸತ್ಯವತಿಗೆ ಯೋಚನೆ ಶುರುವಾಗುತ್ತೆ. ಈಗ ಇದನ್ನೇನು ಮಾತಾಡಿಲ್ಲ ನಾನು. ರೀ, ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ. ಆಗಿದ್ದಾಗ್ಲಿ ಅಂತ ಹೇಳ್ಬಿಡಿ. ಇಲ್ಲ ಆಂಟಿ, ಅಂಕಲ್ ಹೇಳ್ತಿರೋದು ಸರಿಯಾಗೇ ಇದೆ. ಮಾಮ್ ಮನ್ಸಲ್ಲಿ ಇನ್ನು ನನ್ನ ಅರವಿಂದ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಾನೆ ಇದೆ. ಈ ಟೈಮಲ್ಲಿ ಏನಾದ್ರೂ ಪುಷ್ಪಕ್ ನೆಗೆಟಿವ್ ಆಗಿ ಮಾತಾಡಿದ್ರೆ ಮಾಮ್ ಡೆಫಿನೆಟ್ಲಿ ಪುಷ್ಪಕ್ ಜೊತೆ ಮದ್ವೆನ ಒಪ್ಪೋದೇ ಇಲ್ಲ. ನೀವಿಬ್ರು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ಮದ್ವೆ ಅಂದ್ಮೇಲೆ ಪರ ವಿರೋಧ ಇದ್ದೇ ಇರುತ್ತೆ.
ಮಾತಾಡಿದ್ರೇನೆ ತಾನೇ ಯಾವ್ದಾದ್ರೂ ಒಂದ್ ನಿರ್ಧಾರಕ್ಕೆ ಬರೋಕಾಗೋದು. ಮಾತಾಡೋಣ ಬಿಡು. ಕೇಸ್ ವಿಚಾರ ಅಂತ ಕರೆಸಿ ಮದ್ವೆ ವಿಚಾರ ಮಾತಾಡಿದ್ರೆ ಅವ್ರಿಗೂ ಆಘಾತ ಆಗತ್ತಲ್ವಾ? ರೀ, ನಾವ್ ಸತ್ಯವತಿನ ಇಲ್ಲಿ ಕರ್ಸಿದ್ದು ಬರೀ ಕೇಸ್ ವಿಚಾರಕ್ಕೆ ಅಲ್ಲ ಅಂತ ನಿಮ್ಗೂ ಗೊತ್ತು ತಾನೆ. ನಾವ್ ಇವ್ರಿಬ್ರು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ತಾನೆ ಅವಳನ್ನ ಇಲ್ಲಿ ಕರ್ಸಿದ್ದು. ನೋಡಿ, ಏನಾದ್ರೂ ಆಗ್ಲಿ, ಆದಷ್ಟು ಬೇಗ ನರ್ತನ ಮತ್ತೆ ಪುಷ್ಪಕ್ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು. ಧ್ರುವ, ಇವತ್ತದೇನಾದ್ರೂ ಆಗ್ಲಿ ಮೈನನ್ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೇಬೇಕು. ಡಾಕ್ಟರ್ ಕೂಡ ಮೈನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ದಾರೆ. ಅವಳಿಗೆ ಬರೀ ಸ್ಟ್ರೆಸ್ ಇದೆ, ಊಟ ನಿದ್ದೆ ಸರಿಗೆ ಮಾಡಿದ್ರೆ ಅವಳು ಸರಿ ಹೋಗ್ತಾಳೆ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಅವ್ರು ಯಾಕೋ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ತುಳಸಿ ನನಗೆ ಇದನ್ನು ಹೇಳೋವರೆಗೂ ನನಗೆ ಆಲೋಚನೆನೇ ಬಂದಿರಲಿಲ್ಲ. ಆದ್ರೆ ಅವಳು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ನನಗನ್ನಿಸ್ತು. ನಿನಗೆ ಅವಳು ಎಲ್ಲ ವಿಷಯ ತಿಳಿಸಿದ್ಲ? ಹಾಂ ಸರ್, ಹೇಳಿದ್ದಾರೆ ಸರ್. ಆದರೆ